ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ವೇಣುಗೋಪಾಲ್ ಅಂತ. ನಾನು KRS ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ. ಇದು ನಮ್ಮೊಟ್ಟಿಗೆ ನೀತಿ ತಂಡದ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಜಯಂತ್ ಅವರಿದ್ದಾರೆ. ನಾವಿಂದು ಬೆಳಗ್ಗೆ ಒಂದು ಮಧ್ಯಾಹ್ನ 12 ಗಂಟೆಯ ಸಮಯದಲ್ಲಿ ಹೋಕರಾಡಿ ಗ್ರಾಮ ಪಂಚಾಯತ್ ಕಚೇರಿಗೆ ಭೇಟಿ ಕೊಟ್ವಿ. ಯಾವುದ್ರ ಸಲುವಾಗಿ ಅಂತಂದರೆ 13ನೇ ತಾರೀಕು ಒಂದು ಘಟನೆ ನಡೀತು. ಬಹುತೇಕ ನಿಮ್ಗೆ ಅದು ವಿಷಯ ಗೊತ್ತೇ ಇದೆ. ಬೆಳಗ್ಗೆ 7 ಗಂಟೆಗೆ ಏಕಾಏಕಿಯಾಗಿ ತಹಶೀಲ್ದಾರು ಒಂದಷ್ಟು ಅವರು ಸಮೂಹದ ಒಂದು ತಂಡ ಬಂದು ಮನೆಯನ್ನು ಧ್ವಂಸ ಮಾಡಿ ಹೋಗಿದೆ. ಅದರ ಸಲುವಾಗಿ ಪಂಚಾಯತಿಯಲ್ಲಿ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೆ ಅಂತ ನಾವು ಇಲ್ಲಿಗೆ ಬಂದ್ವಿ. ಸೊ ಪಂಚಾಯತಿಯವ್ರು ಹೇಳ್ತಾರೆ, ಸರ್ ನಮಗೆ ಆ ರಾಧಮ್ಮ ಮತ್ತು ಮುತ್ತುಸ್ವಾಮಿ ಅನ್ನೋರ್ದು ಇಲ್ಲಿ ತನಕ ಯಾವುದೂ ಕೂಡ ದಾಖಲೆ ಪಂಚಾಯತಿಯಲ್ಲಿ ಇಲ್ಲ. ಮತ್ತು ರೇಣುಕಾ ಅನ್ನೋರಿಗೆ ನೋಟಿಸ್ ಇಶ್ಯೂ ಆಗೋದು ಸರಿನೇ. ಬಟ್ ನಾವು ನಮ್ಮ ವಿಎಲ್ಲಿ ಹೋಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿದ್ರು. ತಹಶೀಲ್ದಾರು ಮೌಖಿಕವಾಗಿ ಲಿಖಿತವಾಗಿ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ ಅವ್ರಿಗೆ, ಪಂಚಾಯತಿ ಕೇವಲ ಮೌಖಿಕವಾಗಿ ಈ ರೀತಿ ಇಟ್ಕೊಂಡು ಒಂದಷ್ಟು ಮೌಖಿಕವಾಗಿ ಹೇಳಿದ್ದಾರೆ ಅವ್ರಿಗೆ ಈ ಥರ ಆಗಿದೆ ಅಂತ. ತಹಶೀಲ್ದಾರ್ ಏನು ಹೇಳ್ತಾರೆ, ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಾನ್ಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ನಲ್ಲಿ ಇದು ಆದೇಶ ಹಾಗೆ ಇದೆ, ವಿಚಾರಣಾ ಹಂತದಲ್ಲಿದೆ. ಮಾಧ್ಯಮದವ್ರು ಕೊಟ್ಟರು ಏನಂತ ಹೇಳಿದ್ರೆ, ಕೋರ್ಟ್ ಆದೇಶ ಪ್ರಕಾರ ನಾವು ಇದನ್ನು ಹೊಡೆದಾಕಿದೀವಿ ಅಂತ. ಮಾಧ್ಯಮದವ್ರಿಗೆ ಯಾವ ರೀತಿ ಕೊಟ್ಟಿದ್ದಾರೆ, ಹೈಕೋರ್ಟ್ ನಮ್ಗೆ ಆರ್ಡರ್ ಕೊಟ್ಟಿದೆ, ಮನೆ ಬೀಳಿಸ್ಬೋದು ಅಂತೇಳಿ. ಅದರ ವಿಚಾರನ ಪಾಪ ನಿನ್ನೆ ಪಂಚಾಯತಿ ವಿಎಗೂ ಸಹ ತಿಳಿಸಿದ್ದಾರೆ. ಅದು ನಿಜ ಅಂದ್ಕೊಂಡು ಇವರು ಕೂಡ ಹೋಗಿದ್ದಾರೆ, ಒಂದು ಜೊತೆಗೆ ಸೇರಿದ್ದಾರೆ, ಅಲ್ಲಿ ಡೆಮೊಲೇಷನ್ ಮಾಡಿ ಬಂದಿದ್ದಾರೆ. ನಿನ್ನೆ ಆ ಥರ ಹೈಕೋರ್ಟ್ ಆರ್ಡರ್ ಬಂದಿದೆ ಅಂತ ಹೇಳಿದ ವ್ಯಕ್ತಿ ಇವತ್ತು ನಮಗೆ ನೋಟಿಸ್ ಕಳಿಸ್ಕೊಟ್ಟಿದ್ದಾನೆ. ನನಗೇನೆ ನನ್ನ ಹೆಸರು ವೇಣುಗೋಪಾಲ್ ಅಂತ ನೋಟಿಸ್ ಕಳಿಸ್ಕೊಟ್ಟಿದ್ದಾನೆ. ನೋಡಿ ಇಲ್ಲಿ ರೇಣುಕಾ ಮತ್ತು ವಿಶ್ವನಾಥ್ ಇವರ ಪಿಲ್ ಅರ್ಜಿ ಅನ್ನೋದು ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿದ್ದು, ಕೇಳಿಸ್ಕೊಳ್ಳಿ, ವಿಚಾರಣಾ ಹಂತದಲ್ಲಿದ್ದು ಪ್ರತಿಭಟನೆಗೆ ನಮಗೆ ಅವಕಾಶ ಇಲ್ಲ ಅಂತ ಕೊಟ್ಟಿದ್ದಾನೆ. ವಿಚಾರಣೆ ಹಂತದಲ್ಲಿದ್ದು ಅವನು ಡೆಮೊಲೇಷನ್ ಮಾಡಲಿಕ್ಕೆ ಆಯ್ತಾ? ನ್ಯಾಯಾಂಗ ವ್ಯವಸ್ಥೆ ದೊಡ್ಡದ, ಕಾರ್ಯಾಂಗ ವ್ಯವಸ್ಥೆ ದೊಡ್ಡದ? ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇನ್ನೂ ಕೂಡ ಆರ್ಡರ್ ಆಗಲೇ ಇಲ್ಲ, ಜಸ್ಟ್ ವಿಚಾರಣೆ ಅದು ಪೆಂಡಿಂಗ್ ಇದೆ. ವಿಚಾರಣೆ ವಾದ ನಡೀತಾ ಇದೆ, ಅದು ಇನ್ನೂ ಪೆಂಡಿಂಗಲ್ಲೇ ಇದೆ. ಇವನು ಯಾವ ರೀತಿಯಲ್ಲಿ ಏಕಾಏಕಿಯಾಗಿ ಹೋಗಿ ಇನ್ನೂ ವಿಚಾರಣೆ ಅಂತ ಮುಗ್ದೇ ಇಲ್ಲ, ಆರ್ಡ್ರ್ ಬಂದೇ ಇಲ್ಲ, ಆದರೂ ಕೂಡ ಹೋಗ್ಬಿಟ್ಟು ಅಲ್ಲಿ ಮನೆ ಡೆಮೊಲೇಷನ್ ಮಾಡಿದ್ದಾರೆ. ಖಾಸಗಿ ವ್ಯಕ್ತಿಯವರ ಒಂದು ಯಾರು ಇವನಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ, ಯಾರು ಇವನಿಗೆ ಒತ್ತಡ ಕೊಡ್ತಿದ್ದಾರೆ, ಕಾನೂನು ರಕ್ಷಣೆ ಮಾಡೋಕ್ಕಿದಾರ, ಸಾರ್ವಜನಿಕರ ಹಿತರಕ್ಷಣೆಗಾಗಿ ಸಾರ್ವಜನಿಕ ರಕ್ಷಣೆಗಾಗಿದ್ದಾರ ಅವರು, ಅಥವಾ ಯಾವುದೋ ಒಬ್ಬ ಬೇರೆ ವ್ಯಕ್ತಿ ಮೂರನೇವನು ಬಂದು ಇವ್ರಿಗೆ ನೀವು ಒಂದು ಧ್ವಂಸ ಮಾಡಿಬಿಡಿ, ನಿಮ್ಗೊಂದಷ್ಟು ಲಂಚ ಕೊಡ್ತೀನಿ, ನೀವೇನೋ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮಗೆ ನಾನು ಸಪೋರ್ಟಾಗಿ ನಿಲ್ತೀನಿ, ಯಾರೇ ಬಂದು ನೀವು ಎದುರ್ಕೋಬೇಡಿ ಅಂತ ಧೈರ್ಯ ಕೊಟ್ಟಿದ್ದು ಕೂಡಲೇ ಹೋಗಿ ಯಾರ ಮನೆ ಬೇಕಾದರೂ ಬೀಳಿಸ್ತಾರ? ಎಷ್ಟೋ ಜನ ಎಕರೆಗಟ್ಟಲೆ ಭೂಮಿ ಒತ್ತುವರಿ ಮಾಡಿಕೊಂಡು ದೊಡ್ಡ ವ್ಯವಸ್ಥೆ ಮಾಡ್ಕೊಂಡು ಆರಾಮಾಗಿದ್ದಾರೆ. ಲೇಔಟ್ಗಳು, ಫಾರ್ಮ್ ಹೌಸ್ಗಳು ಅಥವಾ ಒಂದು ಅಪಾರ್ಟ್ಮೆಂಟ್ಸ್ ಕಟ್ಕೊಂಡು ಆರಾಮಾಗಿದ್ದಾರೆ. ಇಂಥ ಬಡಪಾಯಿಗಳು ಪಾಪ ಒಂದು 11 ವರ್ಷದಿಂದ ಅಲ್ಲೇ ಇದ್ಕೊಂಡು ನಮಗೊಂದು ಮನೆ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ ಅಂತ ಪಂಚಾಯತಿಯಲ್ಲಿ ತಿರುಗಿ ಪಾಪ 94 ಫಾರಂ ಕೊಟ್ಕೊಂಡು ಅಥವಾ ನಮ್ಗೆ ಹಕ್ಕುಪತ್ರ ಕೊಡಿ ಅಂದ್ಕೊಂಡು ಕನಿಷ್ಠ ಪಕ್ಷ ಪಾಪ ಅವ್ರ ಮನೆಯಲ್ಲಿ 4 ದನ ತೀರ್ಕೊಂಡಿದೆ. ನೀರಿಲ್ಲ ಅಂತೇಳಿ, ನೀರಾವರಿ ವ್ಯವಸ್ಥೆ ಇಲ್ಲ ಅಂತೇಳಿ 4 ದನಗಳು ಪಾಪ ತೀರ್ಕೊಂಡಿದ್ದಾರೆ. ಸಾಲ ಸೂಲಿ ಮಾಡಿಕೊಂಡು ಇರೋಬರ ಚಿನ್ನಾಗಿನ್ನ ಅಡ ಇಟ್ಕೊಂಡು ಪಾಪ ಅವರು ಏನೋ ಒಂದು ಸಣ್ಣ ಪುಟ್ಟ ಮನೆ ಮಾಡ್ಕೊಂಡಿದ್ರೆ ಅದನ್ನ ಹೋಗಿ ಧ್ವಂಸ ಮಾಡ್ತಾರಲ್ವಾ? ಹಂಗ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ ಮಾಡ್ಬೇಕಾದ ಕೆಲಸನ ಅದು? ಈ ರೀತಿ ಅನ್ಯಾಯ ಮಾಡೋದಕ್ಕೆ ಅವರು ಒಂದು ಕಡಬ ತಾಲೂಕಲ್ಲಿ ಇದ್ದಾರಾ ಅಥವಾ ಜನರಿಗೆ ರಕ್ಷಣೆ ಮಾಡಬೇಕು ಅಂತಿದ್ದಾರ ಅವರು? ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ನಾವು ಇದ್ರ ಬಗ್ಗೆ ಖಂಡಿತವಾಗಿ ನಾವು 20ನೇ ತಾರೀಕು ಅವ್ರನ್ನ ಪ್ರಶ್ನೆ ಮಾಡ್ತೀವಿ, ಅವ್ರ ಉತ್ತರ ಕೊಡೋಕ್ಕೆ ಸಿದ್ಧರಾಗಿರ್ಬೇಕು ಅಷ್ಟೇ. ಇವಾಗ ಈ ಒಂದು ಕೋರ್ಟ್ ವಿಚಾರಣಾ ಹಂತದಲ್ಲಿ ಇದೆ ಅಂತ ಕೊಟ್ಟಿದಾರಲ್ಲ ಸ್ವಾಮಿ, ಇದು ನಾವಿವಾಗ ಹೋರಾಟ ಮಾಡ್ತಾ ಇರೋದು ರೇಣುಕಾ ಅವರ ಮನೆ ವಿಷಯದಲ್ಲಿ ಅಲ್ಲ, ಕೋರ್ಟಲ್ಲಿ ಇರೋ ವಿಷಯಕ್ಕೂ ಅಲ್ಲ. ಅವರ ತಾಯಿ ರಾಧಮ್ಮನ ಮನೆ ನೀವು ಕೆಡವಿ ಹಾಕಿರೋ ವಿಷಯಕ್ಕೆ ಹೋರಾಟ ಮಾಡ್ತಾ ಇರೋದು. ನಿಮ್ಮ ಅನುಮತಿ ನಮಗೆ ಅವಶ್ಯಕತೆ ಇಲ್ಲ. ದೇಶದಲ್ಲಿ ಹೋರಾಟ ಮಾಡಲು ನಿಮ್ಮ ಅನುಮತಿ ಬೇಕಂತಿಲ್ಲ. ಸಂವಿಧಾನದಲ್ಲಿ ನಮಗೆ ಆ ಹೋರಾಟ ಮಾಡುವ ಹಕ್ಕಿದೆ. ಆ ಹಕ್ಕು ಮುಖಾಂತರವಾಗಿ ನಾವು ಹೋರಾಟ ಮಾಡ್ತೀವಿ. ನೀವು ಅವರ ವಿಷಯ ತೆಗೀರಿ. ರೇಣುಕಾ ಅವ್ರದ್ದು ಕೋರ್ಟ್ ಇಲ್ಲದ್ರೆ ಅದನ್ನು ನೀವು ಪರಿಹಾರ ಮಾಡಿ, ಅದು ಏನಿದ್ರು ಮಾಡಿ. ನಾವು ಅದು ಬೇಕಂತಿಲ್ಲ. ಅದಿದ್ರೆ ಕೋರ್ಟಲ್ಲಿರುತ್ತೆ, ಅದು ನಿಮ್ಮ ಹತ್ರ ಇರೋದು. ಮನೆ ಇದ್ದರೆ ಹೊಡೆದಾಕಿ, ಅವರೇ ಅಲ್ಲಿದ್ದರೆ ಹೊಡೆದಾಕಿ, ಅವ್ರಿರೋ ಮನೆ ಇದ್ದರೆ ನೀವು ಹೊಡೆದಾಕಿ, ಬೆಳಂತಲ್ಲ. ರಾಧಮ್ಮ ಅವ್ರ ಮನೆ ಹೊಡೆದಾಕಿದಾರಲ್ಲ ಸ್ವಾಮಿ, ಒಂದು 10-15 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಮನೆ ಅದನ್ನು ನೀವು ಮಾಡಿ, ಅದನ್ನು ಸರಿಪಡಿಸಿ. ಅದನ್ನು ಕೇಳ್ತಾ ಇರೋದು ನೀವು. ಯಾರೋ ಈ BA ಅವರು ಅದಕ್ಕಿಂತ ಮೇಲಧಿಕಾರಿಯವರೆಲ್ಲ ಯಾರೋ ಲಂಚದಿಂದ, ಯಾವ ಪ್ರೈವೇಟ್ ಬಾರ ಲಂಚದಿಂದ ಸುಳ್ಳು ಮಾಹಿತಿಯನ್ನು ಕೊಡುವಾಗ ಅದನ್ನು ತಗೊಂಡೋಗಿ ನೀವು DC ತೋರಿಸಿ, ಅದು ಎಲ್ಲ ಕೋರ್ಟಲ್ಲಿ ಇಂಥ ಒಂದು ಪ್ರಕರಣ ಇರುವಾಗ ಅಲ್ಲಿಂದ ಒಂದು ಆದೇಶ ಮಾಡಿ ತರ್ತಾ ಇದ್ದೀರಲ್ಲ, ಎಷ್ಟು ಬುದ್ಧಿವಂತರಿ ನೀವು.
ಎಷ್ಟು ಬುದ್ಧಿವಂತರು. ನೀವು ಯಾರ ಒತ್ತಡ ಪ್ರಕಾರವಾಗಿ ಹೇಳೋದು, ನೀವು ಚಿತ್ರದುರ್ಗದ ಬಂದಿರುವವರು, ನೀವು ಅಲ್ಲಿ ಇರ್ಬೋದಿತ್ತು, ಏಕೆ ಇಲ್ಲಿ ಬಂದಿರಿ? ನೀವು ಯಾರ ಒತ್ತಡದಿಂದ ಕೇಳಿದ್ರೆ ಕಾನೂನು ಪ್ರಕಾರವಾಗಿ ಕೆಲಸ ಮಾಡಿ, ಕಾನೂನು ಹೇಳಿದ ಅದನ್ನು ಪಾಲನೆ ಮಾಡಿ. ನಿಮ್ಮಿಷ್ಟ ಕಾನೂನು ಮಾಡ್ಲಿಕ್ಕೆ ಅಲ್ಲ ಇರೋದು. ಎಲ್ಲ ನಮ್ಮ ಹೇಳ್ತೀವಿ, ಎಲ್ಲ ನಮ್ಮ ಮಿತ್ರರಿಗೆ ಹೇಳ್ತಾ ಇದೀವಿ ನೋಡಿ, 20ರ ತಾರೀಕು 20/11/2024 ಬುಧವಾರ ಕಡಬ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವರ ಒಂದು ಮನೆ ಕಟ್ಟಿಸ್ಕೊಡ್ಬೇಕು, ಅವರಿಗೆ ನ್ಯಾಯ ಕೊಡಿಸ್ಬೇಕು. ಇನ್ನೊಂದು ವ್ಯಕ್ತಿ ಈ ತರ ನ್ಯಾಯ